ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಆಗಿತ್ತು. ಅಮೆರಿಕ ಹಾಗೂ ಇಸ್ರೇಲ್ ನಡೆಸಿದಂತಹ ಜಂಟಿ ದಾಳಿಯಲ್ಲಿ ಖಮೇನಿ ಹತ್ಯೆ ಆಗಿದ್ದಂಥದ್ದು. ಆದರೆ ಖಮೇನಿ ಹತ್ಯೆಗೆ ಬಳಸಿದ್ದು ಅತ್ಯಂತ ಬಲಿಷ್ಠ ಆಯುಧ. ಖಮೇನಿ ಹತ್ಯೆಗೆ ಬಳಸಲಾಗಿತ್ತು ಅತ್ಯಂತ ಬಲಿಷ್ಠ ಆಯುಧ. ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿದ್ದಂಥದ್ದು, ಹತ್ಯೆಗೆ ಬಳಸಿದ್ದಂಥದ್ದು ಬಲಿಷ್ಠ ಆಯುಧ. ಆಯತುಲ್ಲಾ ಖಮೇನಿ ಹತ್ಯೆಗೆ ಬಳಸಿದ್ದು ಬ್ಲೂ ಸ್ಪ್ಯಾರೋ. ಕ್ಷಣ ಮಾತ್ರದಲ್ಲೇ ಖಮೇನಿ ಕೋಟೆಯನ್ನ ಛಿದ್ರಗೊಳಿಸಿದ್ದ ಕ್ಷಿಪಣಿ ಇದು. ಬ್ಲೂ ಸ್ಪ್ಯಾರೋ ಇಸ್ರೇಲ್ ವಾಯು ಉಡಾವಣಾ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಫೆಬ್ರವರಿ 28ರಂದು ಟೆಹ್ರಾನ್ ಮೇಲೆ ದಾಳಿ ನಡೆಸಿದ್ದ ಇಸ್ರೇಲ್ ಅಮೆರಿಕ ರೆಫಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದ ಬ್ಲೂ ಸ್ಪ್ಯಾರೋ ಇದು. ಬ್ಲೂ ಸ್ಪ್ಯಾರೋ ಎಂಬ ಭಯಾನಕ ಕ್ಷಿಪಣಿಯನ್ನ ಬಳಸಿ ಖಮೇನಿಯನ್ನ ಹತ್ಯೆ ಮಾಡಲಾಗಿತ್ತು. ತಂತ್ರಜ್ಞಾನದ ಕ್ಷಿಪಣಿಯನ್ನ ಬಳಕೆ ಮಾಡಲಾಗಿದೆ. ಬ್ಲೂ ಸ್ಪ್ಯಾರೋ ಎಂಬ ಭಾರಿ ಹೈ ಟೆಕ್ನಾಲಜಿಯ ಕ್ಷಿಪಣಿಯನ್ನ ಇಸ್ರೇಲ್ ಈ ಸಂದರ್ಭದಲ್ಲಿ ಬಳಸಿತ್ತು. ಆಯತುಲ್ಲಾ ಖಮೇನಿ ಹತ್ಯೆ ಆಗಿತ್ತು. ಈ ಒಂದು ಹತ್ಯೆಗೆ ಬಳಸಿದಂಥದ್ದು ಅಂತಿಂಥ ಆಯುಧ ಅಲ್ಲ, ಬಲಿಷ್ಠವಾದಂತಹ ಆಯುಧ, ಹೈ ಟೆಕ್ನಾಲಜಿಯಲ್ಲಿ ಇರುವಂತಹ ಆಯುಧ ಇದು. ಆಯತುಲ್ಲಾ ಖಮೇನಿ ಹತ್ಯೆಗೆ ಬ್ಲೂ ಸ್ಪ್ಯಾರೋನ್ನ ಬಳಸಲಾಗಿತ್ತು. ಕ್ಷಣ ಮಾತ್ರದಲ್ಲೇ ಖಮೇನಿ ಕೋಟೆಯನ್ನ ಛಿದ್ರಗೊಳಿಸಿತ್ತು. ಕ್ಷಿಪಣಿಯನ್ನ ಬಳಸಿ ಖಮೇನಿ ಹತ್ಯೆಯನ್ನ ಮಾಡಿದ್ದಂಥದ್ದು. ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ಜಂಟಿ ಯುದ್ಧವನ್ನ ಸಾರ್ತಾ ಇದೆ. ಇನ್ನಷ್ಟು ಸುದೀರ್ಘವಾಗಲಿದ್ಯಾ ಇರಾನ್ ಮೇಲಿನ ದಾಳಿ? ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ಜಂಟಿ ಯುದ್ಧವನ್ನ ಸಾರ್ತಾ ಇದೆ. ಇನ್ನಷ್ಟು ಸುದೀರ್ಘವಾಗಲಿದ್ಯಾ ಇರಾನ್ ಮೇಲಿನ ದಾಳಿ? ಈ ನಡುವೆ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನ ಅಮೆರಿಕ ಹೆಚ್ಚಿಸಿದೆ. 4 ಪಟ್ಟು ಹೆಚ್ಚು ಶಸ್ತ್ರಾಸ್ತ್ರವನ್ನ ಉತ್ಪಾದನೆಗೆ ಟ್ರಂಪ್ ಇದೀಗ ಆದೇಶವನ್ನ ಕೊಟ್ಟಿದ್ದಾರೆ. ಅಮೆರಿಕದ ಪ್ರಮುಖ ರಕ್ಷಣಾ ತಯಾರಕರಿಂದ ಈ ಕುರಿತಾಗಿ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಇನ್ನಷ್ಟು ಸುದೀರ್ಘವಾಗಲಿದ್ಯಾ ಇರಾನ್ ಮೇಲಿನ ದಾಳಿ? ಈ ನಡುವೆ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನ ಹೆಚ್ಚಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಆದೇಶವನ್ನ ಕೂಡ ಕೊಟ್ಟಿದ್ದಾರೆ. ಅಮೆರಿಕದ ಪ್ರಮುಖ ರಕ್ಷಣಾ ತಯಾರಕರಿಂದ ಈ ಕುರಿತಾಗಿ ಸೂಚನೆಯನ್ನ ಕೊಡಲಾಗಿದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಅವ್ರಿಗೆ ಒಂದು ರೀತಿಯಾದಂತಹ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೇಡ, ನಮ್ಮ ಹತ್ರ ಬೇಡ, ನೀವು ಯುದ್ಧವನ್ನ ಸ್ಟಾಪ್ ಮಾಡಿ, ನಿಲ್ಲಿಸಿ, ಹಿಂದೆಂದೂ ಕೂಡ ನೀವು ನೋಡಿರೋದಿಲ್ಲ, ಆ ರೇಂಜ್ಗೆ ನಾವು ನಿಮ್ಮ ವಿರುದ್ಧ ಸಮರವನ್ನ ಸಾರ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಇರಾನ್ಗೆ ಒಂದು ರೀತಿಯಾದಂತಹ ಸಂದೇಶವನ್ನ ಕೊಟ್ಟಿದ್ರು. ಸಂದೇಶ ಕೊಟ್ಟರೂ ಕೂಡ ಇರಾನ್ ಸುಮ್ಮನೆ ಇರ್ತಾ ಇಲ್ಲ. ಖಮೇನಿ ಹತ್ಯೆ ಆದ ಬಳಿಕ ಶತಾಯಗತಾಯ ನಾವು ನಿಮ್ಮ ವಿರುದ್ಧ ಸಮರವನ್ನ ಸಾರ್ತೀವಿ, ಎಲ್ಲಾ ರೀತಿಯಲ್ಲೂ ಕೂಡ ನಾವು ನಿಮ್ಮ ವಿರುದ್ಧ ಸಮರವನ್ನ ಸಾರ್ತೀವಿ ಅಂತ ಇರಾನ್ ಮುಂದಾಗಿತ್ತು. ಹಾಗಾಗಿ ಇದೀಗ ಯುದ್ಧವನ್ನ ಸಾರೋದಕ್ಕೆ ಅಮೆರಿಕ ಕೂಡ ಕೆಲವೊಂದಷ್ಟು ಯೋಜನೆಗಳನ್ನ ಕೂಡ ರೂಪಿಸ್ತಾ ಇದೆ, ಶಸ್ತ್ರಾಸ್ತ್ರಗಳನ್ನ ಬಲಿಷ್ಠ ಮಾಡ್ತಾ ಇದೆ. ಇನ್ನು ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ಭೀಕರ ಸಮರ. ಇಸ್ರೇಲ್ ಅಮೆರಿಕ ಸೇನಾ ನೆಲೆಗಳೇ ಟಾರ್ಗೆಟ್ ಆಗಿರುವಂತದ್ದು ಇರಾನ್ಗೆ. ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ಭೀಕರವಾದಂತಹ ಸಮರವನ್ನ ಸಾರ್ತಾ ಇದೆ. ಇಸ್ರೇಲ್ ಹಾಗೂ ಅಮೆರಿಕ ಸೇನಾ ನೆಲೆಗಳೇ ಇದೀಗ ಇರಾನ್ಗೆ ಟಾರ್ಗೆಟ್ ಆಗಿರುವಂತದ್ದು. ಇಸ್ರೇಲ್ ರಾಜಧಾನಿ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮಾಡಿದೆ. ಟೆಲ್ ಅವೀವಾ ಸೇರಿದಂತೆ ಹಲವು ಕಡೆಗಳಲ್ಲಿ ದಾಳಿಯನ್ನ ಮಾಡಿರುವಂತದ್ದು. ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ಯಾಕಂತ ಅಂದ್ರೆ ಅಮೆರಿಕ ಕೂಡ ಬಲಿಷ್ಠವಾಗಿದೆ, ಮಿಲಿಟರಿ ಕ್ಷೇತ್ರದಲ್ಲೂ ಕೂಡ ಬಲಿಷ್ಠವಾಗಿದೆ. ಕೆಲವೊಂದಷ್ಟು ನೌಕಾ ನೆಲೆಗಳ ಮೇಲೂ ಕೂಡ ಇರಾನ್ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಯಾಕಂತ ಅಂದ್ರೆ ವಿಶ್ವದ ದೊಡ್ಡಣ್ಣ ಅಂತ ಹೇಳ್ಕೊಳ್ಳುತ್ತೆ. ಡೊನಾಲ್ಡ್ ಟ್ರಂಪ್ ಅವರು ಕೂಡ ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ, ನಮ್ಮನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ, ನಾವೇ ಎಲ್ಲಾ ಕ್ಷೇತ್ರದಲ್ಲೂ ಮುಂದೆ ಇರೋದು ಅಂತ. ಹಾಗಾಗಿ ಇರಾನ್ ಕೂಡ ದಾಳಿಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿನ ಯೋಜನೆಗಳನ್ನ ಕೂಡ ರೂಪಿಸ್ಕೊಂಡಿದೆ. ಯಾಕಂತ ಅಂದ್ರೆ ಕೆಲವೊಂದಷ್ಟು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿದ್ರೆ ಮಾತ್ರ ಈ ಯುದ್ಧದಲ್ಲಿ ಅವ್ರು ಏನಾದ್ರೂ ಸಾಧಿಸೋದಕ್ಕೆ ಸಾಧ್ಯ. ಹಾಗಾಗಿ ಕೆಲವೊಂದಷ್ಟು ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ತಾ ಇರುವಂತದ್ದು, ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಇಸ್ರೇಲ್ ಹಾಗೂ ಅಮೆರಿಕದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಶಸ್ತ್ರಾಸ್ತ್ರಗಳನ್ನ ಹೆಚ್ಚಿನದಾಗಿ ಉತ್ಪಾದನೆ ಮಾಡೋದಕ್ಕೆ ಕೂಡ ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಇನ್ನು ಇಸ್ರೇಲ್ ಬೆಂಬಲಿತ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಇರಾನ್ ಮೇಲೂ ಕೂಡ ದಾಳಿ ಮುಂದುವರಿತಾ ಇರುವಂತದ್ದು. ಇಸ್ರೇಲ್ ಬೆಂಬಲಿತ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ದಾಳಿಯನ್ನ ಮಾಡ್ತಾ ಇದೆ.
ಇರಾಕ್ ಮೇಲೂ ಕೂಡ ಇರಾನ್ ಯುದ್ಧ ಮುಂದುವರಿತಾ ಇದೆ. ದಕ್ಷಿಣ ಇರಾಕ್ನ ಬಸ್ರಾದಲ್ಲಿನ ಅಮೆರಿಕ ಕಂಪನಿ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಅಮೆರಿಕ ಕಂಪನಿಗಳನ್ನ ಟಾರ್ಗೆಟ್ ಮಾಡಿದೆ ಇರಾನ್. ಇದೀಗ ಇರಾಕ್ನ ಅಮೆರಿಕ ರಾಯಭಾರಿ ಕಚೇರಿ ಮೇಲೂ ಕೂಡ ಅಟ್ಯಾಕ್ ಅನ್ನು ಮಾಡಿರುವಂಥದ್ದು. ಇರಾಕ್ನ ಎರ್ಬಿಲ್ನಲ್ಲಿರುವಂತಹ ಅಮೆರಿಕ ದೂತಾವಾಸದ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ದಕ್ಷಿಣ ಇರಾಕ್ನ ಬಸ್ರಾದಲ್ಲಿನ ಅಮೆರಿಕ ಕಂಪನಿ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಅಮೆರಿಕ ಮೂಲದ ಕಂಪನಿಗಳನ್ನ ಟಾರ್ಗೆಟ್ ಮಾಡಿದೆ. ಇಸ್ರೇಲ್ ಬೆಂಬಲಿತ ರಾಷ್ಟ್ರಗಳ ಮೇಲೂ ಕೂಡ ಇರಾನ್ ದಾಳಿಯನ್ನು ಮಾಡಿರುವಂಥದ್ದು. ದಕ್ಷಿಣ ಇರಾಕ್ನ ಬಸ್ರಾದಲ್ಲಿನ ಅಮೆರಿಕ ಕಂಪನಿ ಮೇಲೆ ದಾಳಿಯನ್ನು ಮಾಡಿದೆ. ಅಮೆರಿಕ ಕಂಪನಿಗಳನ್ನ ಟಾರ್ಗೆಟ್ ಮಾಡಿದೆ ಇರಾನ್. ಇರಾಕ್ನ ಅಮೆರಿಕ ರಾಯಭಾರಿ ಕಚೇರಿ ಮೇಲೂ ಕೂಡ ಅಟ್ಯಾಕ್ ಅನ್ನು ಮಾಡಿದೆ. ಇರಾಕ್ನ ಎರ್ಬಿಲ್ನಲ್ಲಿರುವಂತಹ ಅಮೆರಿಕ ದೂತಾವಾಸದ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಕಚೇರಿ ಮೇಲೆ, ರಾಯಭಾರಿ ಕಚೇರಿ ಇದು, ಅಮೆರಿಕದ ರಾಯಭಾರಿ ಕಚೇರಿ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಇರಾಕ್ನಲ್ಲಿದೆ ಅಮೆರಿಕದ ರಾಯಭಾರಿ ಕಚೇರಿ, ಅದನ್ನು ಟಾರ್ಗೆಟ್ ಮಾಡಿ ಇದೀಗ ಅದರ ಮೇಲೆ ಇರಾನ್ ದಾಳಿಯನ್ನು ಮಾಡಿದೆ. ಅಮೆರಿಕ ಕಂಪನಿಗಳನ್ನ ಟಾರ್ಗೆಟ್ ಮಾಡಿರುವಂಥದ್ದು. ಇರಾಕ್ನ ಎರ್ಬಿಲ್ನಲ್ಲಿರುವಂತಹ ಅಮೆರಿಕ ದೂತಾವಾಸದ ಮೇಲೆ ದಾಳಿಯನ್ನು ಮಾಡಿದೆ ಇರಾನ್ ಇದೀಗ. ಇನ್ನು ಸೌದಿಯ ತೈಲ ನಿಕ್ಷೇಪದ ಮೇಲೆ ಇರಾನ್ ದಾಳಿಯನ್ನು ಮಾಡಿದೆ. ಸೌದಿಯ ತೈಲ ನಿಕ್ಷೇಪದ ಮೇಲೆ ಇರಾನ್ ದಾಳಿಯನ್ನು ಮಾಡಿರುವಂಥದ್ದು. ಕಚ್ಚಾ ತೈಲ ಘಟಕಗಳ ಮೇಲೂ ಕೂಡ ದಾಳಿಗೆ ಸಂಚನ ರೂಪಿಸಲಾಗಿದೆ. ಶೈಬಾ ತೈಲ ನಿಕ್ಷೇಪದ ಮೇಲೆ ದಾಳಿಗೆ ವಿಫಲ ಆಗಿರುವಂಥದ್ದು, ಯತ್ನ ವಿಫಲ ಆಗಿದೆ. ಇರಾನ್ನ ಡ್ರೋನ್ ದಾಳಿಯನ್ನ ಸೌದಿ ಇದೀಗ ತಡೆದಿದೆ. 4 ಡ್ರೋನ್ಗಳನ್ನ ತಡೆದು ನಾಶಗೊಳಿಸಿದೆ ಸೌದಿ. ಕಚ್ಚಾ ತೈಲ ಘಟಕಗಳ ಮೇಲೂ ಕೂಡ ದಾಳಿಗೆ ಸಂಚನ್ನ ರೂಪಿಸಲಾಗಿತ್ತು. ಸೌದಿಯ ತೈಲ ನಿಕ್ಷೇಪದ ಮೇಲೆ ಇರಾನ್ ದಾಳಿಯನ್ನ ಮಾಡಿರುವಂಥದ್ದು. ಕಚ್ಚಾ ತೈಲ ಘಟಕಗಳ ಮೇಲೂ ಕೂಡ ದಾಳಿಗೆ ಸಂಚನ್ನ ರೂಪಿಸಲಾಗಿದೆ. ಶೈಬಾ ತೈಲ ನಿಕ್ಷೇಪದ ಮೇಲೆ ದಾಳಿಗೆ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ದಾಳಿ ವಿಫಲ ಆಗಿದೆ. ಇರಾನ್ನ ಡ್ರೋನ್ ದಾಳಿಯನ್ನ ಸೌದಿ ತಡೆದಿದೆ. ಈ ಸಂದರ್ಭದಲ್ಲಿ 4 ಡ್ರೋನ್ಗಳನ್ನ ತಡೆದಿದೆ. ಗಲ್ಫ್ ರಾಷ್ಟ್ರಗಳ ವಿರುದ್ಧ ಮುಂದುವರಿದಿದೆ ಇರಾನ್ ಸಮರ. ಸೌದಿ ಅರೇಬಿಯಾದ ಮೇಲೆ ಇರಾನ್ ಮುಗಿಬಿದ್ದಿದೆ. ಸೌದಿಯ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ಮೇಲೆ ಮಿಸೈಲ್ಗಳ ದಾಳಿಯಾಗಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಯಾಗಿರುವಂಥದ್ದು. ಇರಾನ್ ನಡೆಸಿದೆ ದಾಳಿಯನ್ನ. ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ಅನ್ನ ಇರಾನ್ ಧ್ವಂಸಗೊಳಿಸಿದೆ. ಗಲ್ಫ್ ರಾಷ್ಟ್ರ ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ಯುದ್ಧವನ್ನ ಸಾರ್ತಾ ಇದೆ. ಇದೀಗ ಈ ಒಂದು ಯುದ್ಧದ ಪರಿಣಾಮ ಅಗತ್ಯ ವಸ್ತುಗಳ ದರ ಕೂಡ ಏರಿಕೆಯಾಗ್ತಾ ಇದೆ. ಇದರ ಬೆನ್ನಲ್ಲೇ ಜನತೆಗೆ ಮತ್ತೊಂದು ಶಾಕ್ ಕೂಡ ಎದುರಾಗ್ತಾ ಇದೆ. ಭಾರತದಲ್ಲಿ LPG ಸಿಲಿಂಡರ್ ದರ ಏರಿಕೆ ಆಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ ದರ 60 ರೂಪಾಯಿಗೆ ಏರಿಕೆಯನ್ನ ಮಾಡಿದೆ ಸರ್ಕಾರ. ಈ ಕುರಿತಾಗಿ ಆದೇಶವನ್ನ ಕೂಡ ಹೊರಡಿಸಿದೆ. ಇಂದಿನಿಂದ ಈ ದರ ಪರಿಷ್ಕೃತವಾಗಿ ಜಾರಿಗೆ ಬರುತ್ತೆ. ಭಾರತದಲ್ಲಿ LPG ಸಿಲಿಂಡರ್ಗಳ ದರ ಏರಿಕೆ ಆಗ್ತಾ ಇರುವಂತದ್ದು ಜನರಿಗೆ ಈ ಕುರಿತಾಗಿ ಈಗಾಗಲೇ ಮಾಹಿತಿ ಕೂಡ ಸಿಕ್ಕಿತು. ಯಾಕಂತ ಅಂದ್ರೆ ಈ ಯುದ್ಧದಿಂದ ಎಲ್ಲೋ ಒಂದು ಕಡೆ ನಮಗೆ ಹೊಡೆತ ಬೀಳುತ್ತೆ ಅಂತ ಕೂಡ ಊಹಿಸಲಾಗ್ತಾ ಇತ್ತು. ಆರ್ಥಿಕ ತಜ್ಞರು ಯಾರೆಲ್ಲ ಇದ್ರು ಅವರು ಕೂಡ ಹೇಳ್ತಾ ಇದ್ರು ಯುದ್ಧದ ಪರಿಣಾಮವಾಗಿ ಭಾರತಕ್ಕೂ ಕೂಡ ಹೊಡೆತ ಬೀಳುವಂತಹ ಸಾಧ್ಯತೆಗಳಿದೆ. ಕೆಲವೊಂದಷ್ಟು ವಸ್ತುಗಳ ಬೆಲೆ ಆಟೋಮೆಟಿಕ್ ಆಗಿ ಏರಿಕೆ ಆಗುತ್ತೆ. ತೈಲಕ್ಕೆ ಸಂಬಂಧಪಟ್ಟಂತಹ ಬೆಲೆಗಳು ಏರಿಕೆ ಆಗುವಂಥದ್ದು ಸರ್ವೇ ಸಾಮಾನ್ಯ ಅಂತ ಹೇಳಲಾಗ್ತಾ ಇತ್ತು. ಹಾರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಲಾಗಿತ್ತು, ಸ್ಥಗಿತ ಆಗಿತ್ತು. ಅಲ್ಲಿ ಇಂಪೋರ್ಟ್ ಆಗ್ತಿದ್ದಂಥದ್ದು, ಎಕ್ಸ್ಪೋರ್ಟ್ ಆಗ್ತಾ ಇದ್ದಂಥದ್ದು ಎಲ್ಲವೂ ಕೂಡ ಇದೀಗ ಇನ್ನೊಂದು ಶಾಕ್ ಕೂಡ ಜನರಿಗೆ ಎದುರಾಗ್ತಾ ಇರುವಂಥದ್ದು. ಅಗತ್ಯ ವಸ್ತುಗಳ ದರ ಏರಿಕೆ ಬೆನ್ನಲ್ಲೇ ಜನತೆಗೆ ಮತ್ತೊಂದು ಶಾಕ್ ಕೂಡ ಎದುರಾಗಿದೆ. ಭಾರತದಲ್ಲಿ LPG ಸಿಲಿಂಡರ್ ದರ ಏರಿಕೆ ಆಗಿದೆ. ಗೃಹ ಬಳಕೆ ಸಿಲಿಂಡರ್ 60 ರೂಪಾಯಿಗೆ ಏರಿಕೆ ಮಾಡಿದೆ ಸರ್ಕಾರ. ವಾಣಿಜ್ಯ ಬಳಕೆ ಸಿಲಿಂಡರ್ 115 ರೂಪಾಯಿಗೆ ಏರಿಕೆಯಾಗಿರುವಂಥದ್ದು. ಇಂದಿನಿಂದಲೇ LPG ಸಿಲಿಂಡರ್ ಪರಿಷ್ಕೃತ ದರ ಜಾರಿಗೆ ಬರುತ್ತೆ.
ಇಂದಿನಿಂದಲೇ ಜಾರಿಯಾಗುವಂಥದ್ದು ಏರಿಕೆ ಆಗಿದೆ. ಇದರಿಂದ ವ್ಯಾಪಾರಸ್ಥರಿಗೂ ಕೂಡ ಹೊಡೆತ, ಇನ್ನೊಂದು ಕಡೆನಲ್ಲಿ ಜನಸಾಮಾನ್ಯರಿಗೂ ಕೂಡ ಹೊಡೆತ. ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ರು ಜನರು. ಯಾಕಿಷ್ಟು ಎಲ್ಲಾ ವಸ್ತುಗಳ ದರವನ್ನ ಏರಿಕೆ ಮಾಡ್ತಿದ್ದೀರಾ ಅಂತ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಆಲ್ರೆಡಿ ಜಾಸ್ತಿ ಆಗಿತ್ತು. ಆದ್ರೆ ಇದೀಗ ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಈ ಒಂದು ಯುದ್ಧದ ಪರಿಣಾಮವಾಗಿ ಮತ್ತೊಮ್ಮೆ ಬೆಲೆ ಏರಿಕೆಗಳಾಗ್ತಾ ಇರುವಂತದ್ದು. ಅಗತ್ಯ ವಸ್ತುಗಳ ದರ ಏರಿಕೆ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಇನ್ನೊಂದು ಕಡೆನಲ್ಲಿ LPG ಸಿಲಿಂಡರ್ಗಳ ದರ ಕೂಡ ಏರಿಕೆ ಆಗ್ತಾ ಇರುವಂತದ್ದು. ಗೃಹ ಬಳಕೆ ಸಿಲಿಂಡರ್ಗಳು 60 ರೂಪಾಯಿಗೆ ಏರಿಕೆಯನ್ನಾಗಿದೆ. ಈ ಕುರಿತಾಗಿ ಸರ್ಕಾರ ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು. ಇಂದಿನಿಂದಲೇ LPG ಸಿಲಿಂಡರ್ ಪರಿಷ್ಕೃತ ದರ ಜಾರಿಗೆ ಬರುತ್ತೆ.